ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಿಗಳು. ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಕೂದಲು ಬೆಳವಣಿಗೆ ಅಂತೂ ಆಗೋದೇ ಇಲ್ಲ. ಜೊತೆಗೆ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗಿಬಿಡುತ್ತೆ. ಇದನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತ ಇವತ್ತು ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಇದನ್ನು ಬಳಸೋದ್ರಿಂದ ನಿಮಗೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಕೂದಲು ಸಿಲ್ಕಿಯಾಗಿ ಶೈನಿ ಕೂಡ ಆಗುತ್ತೆ. ಯಾವ ಒಂದು ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ನಿಮ್ಮ ಕೂದಲು ಸಲುವಾಗಿ ಒಂದು ಟಾನಿಕನ್ನು, ಒಂದು ಸೀರಮನ್ನು ತೊಗೊಂಡು ಬಂದಿದ್ದೀನಿ. ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ರೆಮಿಡಿ ಏನಂತ. ಇವಾಗ ನೋಡಿ, ಗ್ಯಾಸಿನ ಮೇಲೆ ಒಂದು ಬೌಲನ್ನು ಇಟ್ಕೊಂಡು ಅದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಫಿಲ್ಟರ್ ವಾಟರ್ ಅಥವಾ ಯಾವ ಒಂದು ನೀರನ್ನು ನಾವು ಕುಡಿಯೋಕ್ಕೆ ಬಳಸ್ತೀವಲ್ಲ ಆ ಒಂದು ಗ್ಲಾಸ್ ನೀರನ್ನು ಇದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನ್ಯಾಚುರಲ್ ಆದ ರೆಮಿಡೀಸ್ ಮಾಡ್ಕೋಬಹುದು. ಯಾಕಂದರೆ ಇದರಿಂದ ನಮ್ಮ ಕೂದಲಿಗೆ ಬಹಳಷ್ಟು ಬೆನಿಫಿಟ್ ಇರುತ್ತೆ. ಯಾವುದೇ ಒಂದು ಕೆಮಿಕಲ್ ನಾವು ಇಲ್ಲಿ ಬಳಸೋ ಹಾಗೂ ಇಲ್ಲ. ನೈಸರ್ಗಿಕವಾಗಿ ಇವತ್ತಿನ ಒಂದು ರೆಮಿಡಿ ಇದೆ, ಖಂಡಿತ ನೀವು ಟ್ರೈ ಮಾಡಿ ನೋಡಿ ವೀಕ್ಷಕರೇ. ಇವಾಗ ಇದರಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಟೀ ಪುಡಿ ಅಂದರೆ ಟೀ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನೀವು ಯಾವ ಒಂದು ಟೀ ಪುಡಿನ ನಿಮ್ಮ ಮನೆಯಲ್ಲಿ ಟೀ ಅಥವಾ ಚಾಯ್ ಮಾಡೋಕ್ಕೆ ಯೂಸ್ ಮಾಡ್ತೀರಲ್ವ ಅದನ್ನು ಇಲ್ಲಿ ಹಾಕ್ಕೊಳ್ಬಹುದು. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ವೀಕ್ಷಕರೇ. ಇವಾಗ ಇದಕ್ಕೆ ಲೋ ಫ್ಲೇಮ್ನಲ್ಲಿ ಕುದಿಯೋಕ್ಕೆ ಬಿಡಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ನೆಕ್ಸ್ಟ್ ಇಲ್ಲಿ ನಾ ಹಾಕ್ತಾ ಇರೋದು ಕಲ್ವಂಜಿ ಪೌಡರ್. ಕಲ್ವಂಜಿ ಅಂತೂ ನಿಮಗೆ ಗೊತ್ತೇ ಇದೆ, ಕಪ್ಪು ಜೀರಿಗೆ ಅಂತೀವಲ್ವ ಅದನ್ನು ಕೂಡ 1/2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕು. ಕಲ್ವಂಜಿ ಅಂತ ನಮ್ಮ ಕೂದಲಿಗೆ ಒಂದು ಅಮೃತ ಸಾಮಾನ್ಯ. ಇದರಿಂದ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ಬಹಳಷ್ಟು ರೀತಿಯಲ್ಲಿ ಪರಿಹಾರ ನಾವು ಪಡ್ಕೊಳ್ಬಹುದು ವೀಕ್ಷಕರೇ. ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ. ಅದು ಏನಪ್ಪ ಅಂತ ಕೇಳಿದರೆ ಈರುಳ್ಳಿ ಸೊಪ್ಪೆ. ನೋಡಿ, ನಾವು ಈರುಳ್ಳಿ ಸೊಪ್ಪೆನ ಕಸ ಅಂತ ಹೀಗೆ ಕಸದಲ್ಲಿ ಬಿಸಾಕ್ತೀವಿ. ಆದರೆ ಇದು ನಮ್ಮ ಕೂದಲಿಗೆ ಎಷ್ಟು ಬಹುಪಯೋಗಿ ಅಂತ ನಿಮಗೆ ಗೊತ್ತಿರಲ್ಲ. ಬಹಳಷ್ಟು ಉಪಯೋಗ ಪಡಿಸ್ಕೋಬಹುದು ಇದನ್ನು ನಾವು. ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಬೆಳವಣಿಗೆ ಕೊಡೋಕ್ಕೆ ಯಾವುದೇ ಒಂದು ಕೆಮಿಕಲ್ ಬಳಸದೆ ಯಾವ ರೀತಿಯಾಗಿ ನಾವು ಚೆನ್ನಾಗಿ ಕೂದಲನ್ನ ಬೆಳವಣಿಗೆ ಮಾಡ್ಕೊ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ಹೇರ್ ಫಾಲ್ ಸಮಸ್ಯೆ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ಇವಾಗ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೋತಾ ಇರಬೇಕು. ಇದರಲ್ಲಿ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ. ಅದು ಏನಂತ ಬನ್ನಿ ನೋಡೋಣ ವೀಕ್ಷಕರೇ. ಇವಾಗ ನೋಡಿ, ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಒಣಗಿರುವಂಥ ದಾಸವಾಳದ ಹೂವು. ನೋಡಿ, ದಾಸವಾಳ ಅಂತೂ ನಮ್ಮ ಮನೇಲೇ ಇದ್ದೇ ಇರುತ್ತೆ. ನಾವು ಪೂಜೆಗಂತ ಅದಕ್ಕೆ ಬಳಸ್ತಾನೆ ಇರ್ತೀವಿ. ಜೊತೆಗೆ ಇದು ನಮ್ಮ ಕೂದಲಿಗೆ ಕೂಡ ನೈಸರ್ಗಿಕವಾಗಿ ಸಾಫ್ಟ್ ಹಾಗೂ ಸಿಲ್ಕಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ದಾಸವಾಳ ಹೂವನ್ನು ಕೂಡ ಹೀಗೆ ಅಂತ ದೇವ್ರಿಗೆ ಏರಿಸಿದ ನಂತರ ಹೀಗೆ ಬಿಸಾಕ್ತೀವಿ. ಆದರೆ ನೀವು ಬಿಸಾಕೋಕ್ಕೆ ಹೋಗಬೇಡಿ. ಅದನ್ನು ಒಣಗಿಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಅವಾಗ ನೀವು ಇದನ್ನು ಉಪಯೋಗ ಪಡ್ಕೋಬೋದು. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕರಿಬೇವು, ಫ್ರೆಶ್ಗಿರುವಂಥ ಕರಿಬೇವು ಎಲ್ಲವನ್ನು ಹಾಕಿ ನ್ಯಾಚುರಲ್ ಆದ ಇಂಗ್ರೀಡಿಯೆಂಟ್ನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದು 5 ರಿಂದ 10 ನಿಮಿಷ ಕುದಿಸ್ಕೋಬೇಕು. ನೋಡಿ, ದಾಸವಾಳ ಹೂವು ನ್ಯಾಚುರಲ್ ಆಗಿ ನಮ್ಮ ಕೂದಲಿಗೆ ಸಾಫ್ಟಾಗಿ ಶೈನಿ ಆಗಿ ಹೆಲ್ಪ್ ಮಾಡುತ್ತೆ. ಕೆಲವೊಮ್ಮೆ ನಾವು ಹೊರಗಡೆ ಹೋದಾಗ ಇಲ್ಲಾಂದರೆ ಭಾಳ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ನ ಬಳಸೋದ್ರಿಂದ ನಮ್ಮ ಕೂದಲು ಬಹಳಷ್ಟು ಡ್ರೈ ಫ್ರೀಝಿ ಆಗಿಬಿಡ್ತವೆ. ಜೊತೆಗೆ ಸ್ಪ್ಲಿಟಲ್ಸ್ ಕೂಡ ಆಗ್ತವೆ. ಅದನ್ನು ಕೂಡ ಈ ಒಂದು ರೆಮಿಡಿಯಿಂದ ನೀವು ಕಡಿಮೆ ಮಾಡ್ಕೋಬೋದು. ಜೊತೆಗೆ ಕರಿಬೇವು ಪ್ರೀಮ್ಯೂಚರ್ ಗ್ರೇ ಹೇರನ್ನು ತಡೆಗಟ್ಟೋ ಅಂಥ ಶಕ್ತಿ ಇದರಲ್ಲಿ ಇರುತ್ತೆ. ನೋಡಿ, ಕೆಮಿಕಲ್ ಬಳಸಿ ಇವತ್ತು ಕಾಲದಲ್ಲಿ ಬಿಳಿ ಕೂದಲು ಸಮಸ್ಯೆ, ಹೇರ್ ಫಾಲ್ ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ ಪ್ರತಿಯೊಂದು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ. ಒಂದು ಕಡಿಮೆ ಏಜದಲ್ಲೇ ನಾವು ನೋಡ್ಬೋದು ಬಿಳಿ ಕೂದಲು ಸಮಸ್ಯೆ ಎಲ್ಲರಲ್ಲಿ ಆಗ್ತಾಯಿದೆ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಪ್ರತಿಯೊಂದು ಜನರು ಈ ಒಂದು ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಹಾಗೂ ಹೀಗಿದ್ದಾಗ ನಾವು ಯಾಕೆ ಕೆಮಿಕಲ್ ರಹಿತ ಈ ಥರ ರೆಮಿಡೀಸ್ ಮಾಡ್ಕೊಂಡು ಹಚ್ಕೊಂಡು ಅದು ಬಹಳಷ್ಟು ಒಳ್ಳೆಯದಲ್ವ ವೀಕ್ಷಕರೇ. ಇವಾಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಹೀಗೆ ಒಂದು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ರಿಂದ 10 ನಿಮಿಷ ಕುದಿಸ್ಕೊಳ್ಳಿ. ನಾವು ಎಷ್ಟೆಲ್ಲ ನ್ಯಾಚುರಲ್ ಆದ ರೆಮಿಡೀಸ್ ಟ್ರೈ ಮಾಡ್ತೀವಲ್ವ ವೀಕ್ಷಕರೇ, ಅಷ್ಟು ನಮ್ಮ ಕೂದಲ ಆರೈಕೆಗೆ ಒಳ್ಳೆಯದಿರುತ್ತೆ. ಯಾಕಂದರೆ ಇಲ್ಲಿ ನಾವು ಯಾವುದೇ ಒಂದು ಕೆಮಿಕಲ್ ಬಳಸೋ ಹಾಗೂ ಇಲ್ಲ. ನೈಸರ್ಗಿಕವಾದ ನಮ್ಮ ಕೂದಲಿಗೆ ನಾವು ರೆಮಿಡಿನ ಮಾಡ್ತಾ ಇರ್ತೀವಿ. ಇದನ್ನು ಬಳಸೋದ್ರಿಂದ ನಮಗೆ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಹಾನಿ ಕೂಡ ಆಗೋದಿಲ್ಲ. ಜೊತೆಗೆ ಕೂದಲು ಬೆಳವಣಿಗೆ ಆಗುತ್ತೆ, ಕೂದಲು ಸಾಫ್ಟ್ ಆಗಿ ಸಿಲ್ಕಿ ಆಗುತ್ತೆ, ಹಾಗೂ ಬಿಳಿ ಕೂದಲು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ಒಂದು ರೆಮಿಡಿನ ನೀವು ವಾರದಲ್ಲಿ 3 ಸಲ ಮಾಡ್ತಾ ಬರಬೇಕು. ಹೇಗಂತ ಅದು ಕೂಡ ಹೇಳ್ಕೊಡ್ತೀನಿ ಮುಂದೆ. ಸೊ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಇಲ್ಲಿ ನೀವು
ನೋಡ್ಕೊಳ್ಬೋದು. ನಾನೇನು ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಲ್ಲ ಅದು ಕುದ್ದಿ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಚಿಕ್ಕ ಬಟ್ಟಲಷ್ಟು ಆಗಬೇಕು. ಅಲ್ಲಿವರೆಗೂ ಇದನ್ನು ಹೀಗೆ ನಾವು ಕುದಿಸ್ಕೊಳ್ತಾ ಇರಬೇಕು. ಯಾಕಂದರೆ ಹಾಕಿರುವಂಥ ಇಂಗ್ರೀಡಿಯೆಂಟ್ ತಮ್ಮ ಅಂಶವನ್ನು ತಮ್ಮ ಪ್ರಾಪರ್ಟೀಸನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಿದ್ದಾಗ ಅದು ಒಂದು ನ್ಯಾಚುರಲ್ ಹರ್ಬ್ ಆಗಿ ನಮ್ಮನ್ನು ಕೆಲಸ ಮಾಡುತ್ತೆ ಹಾಗೂ ಸ್ಟ್ರಾಂಗ್ ರೆಮಿಡಿ ಆಗಿ ನಮ್ಮ ಕೂದಲ ಮೇಲೆ ಕಾರ್ಯವನ್ನು ಮಾಡುತ್ತೆ ವೀಕ್ಷಕರೇ. ಇವಾಗ ನೋಡಿ ಇದು ಕುದ್ದಾಯಿತು ಚೆನ್ನಾಗಿ. ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಂಡು ಇವಾಗ ನೋಡಿ ಇಲ್ಲಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಇವಾಗ ಕುದಿಸಿಟ್ಕೊಂಡಿರೋವಂಥ ಟಾನಿಕನ್ನು ಡಿಕಾಷನನ್ನು ಏನೇನು ನೀವು ಇದನ್ನು ಸೋರಿಸ್ಕೊಳ್ಬೇಕು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗೂ ನೈಸರ್ಗಿಕವಾದಂಥ ರೆಮಿಡಿ ಇದೆ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಬಹುಪಯೋಗಿ ಆಗಿರುವಂಥ ರೆಮಿಡಿ ಇದೆ ವೀಕ್ಷಕರೇ. ಸ್ವಲ್ಪ ಕೂಡ ವೇಸ್ಟ್ ಮಾಡ್ದಂಗೆ ಪೂರ್ತಿ ಎಷ್ಟು ಮಾಡಿದೀವಲ್ಲ ಸೀರಮ್ ನೋಡಿ, ನಾನು 1 ಗ್ಲಾಸಷ್ಟು ಹಾಕಿದ್ದೀನಿ. ಇವಾಗ ಇದು ಹಾಫ್ಗಿಂತಲೂ ಕಡಿಮೆ ಆಗಿದ್ದೆ ಈ ಬೌಲಲ್ಲಿ ನೀವು ನೋಡ್ಕೋಬಹುದು. ಇವಾಗ ಇದು ನಮ್ಮ ಸೀರಮ್ ಅಂತೂ ರೆಡಿ ಆಗಿಬಿಟ್ಟಿದೆ. ಇದು ಬಹಳಷ್ಟು ಉಪಯೋಗ. ವಾರದಲ್ಲಿ ಇದನ್ನು 3 ಸಲ ನೀವು ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಭಾಳಷ್ಟು ಉಪಯೋಗ ಪಡೋವಂಥದ್ದು. ನೋಡಿ, ನೈಟ್ ಮಲಗೋವಾಗ ಈ ಒಂದು ಸೀರಮ್ನ ನೀವು ಹಚ್ಕೊಂಡು ಪೂರ್ತಿ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆಯೂ ಅಪ್ಲೈ ಮಾಡ್ಕೊಳ್ಳಿ. ಹಾಗೂ ಜೊತೆಗೆ ಯಾರಿಗೆಲ್ಲ ತುಂಬಾ ಡ್ಯಾಂಡ್ರಫ್ ಸಮಸ್ಯೆ ಇದೆಯಲ್ಲ ಅವ್ರು ಏನು ಮಾಡಬೇಕು ಅಂದರೆ ಒಂದು ಅರ್ಧದಷ್ಟು ಲಿಂಬೆಹಣ್ಣು ಇದರಲ್ಲಿ ಸೇರಿಸ್ಕೋಬೇಕು. ಇಲ್ಲಪ್ಪ ನಮಗೆ ಲಿಂಬೆಹಣ್ಣಿಂದ ಎಲರ್ಜಿ ಇದೆ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೂ ಯಾರಿಗೆಲ್ಲ ಏನೂ ಪ್ರಾಬ್ಲಮ್ ಆಗೋಲ್ಲ, ತುಂಬಾ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿದೆ, ಇಚ್ನೆಸ್ ಆಗ್ತಾಯಿದೆ ಸ್ಕ್ಯಾಲ್ಪ್ ಮೇಲೆ ಅಂದವರು ಕೂಡ ಒಂದು ಹಾಫಷ್ಟು ಲಿಂಬೆಹಣ್ಣನ್ನು ಹಾಕ್ಕೊಂಡು ಇಟ್ಕೋಬೋದು. ಈ ಒಂದು ರೆಮಿಡಿನ ನೀವು 8 ದಿನವರೆಗೂ ಫ್ರೀಜರಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಯಾವುದೇ ಒಂದು ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ. ವಾರದಲ್ಲಿ 3 ಸಲ ನೈಟ್ ಮಲಗೋವಾಗ ಚೆನ್ನಾಗಿ ಒಂದು ಸ್ಪ್ರೇ ಬಾಟಲ್ ಅಥವಾ ಕಾಟನ್ನಿಂದ ತಲೆಗೆ ಎಲ್ಲ ಕಡೆ ಸ್ಕ್ಯಾಲ್ಪ್ಗೆ ಲೆಂತ್ಗೆ ಹಚ್ಕೊಂಡು ಹಾಗೆ ಮಲ್ಕೊಂಡ್ಬಿಡಿ. ನೆಕ್ಸ್ಟ್ ಮಾರ್ನಿಂಗ್ ನೀವು ತಲೆ ಸ್ನಾನ ಮಾಡಿಕೊಂಡ್ರೆ ಸ್ವಲ್ಪ ದಿನಗಳ ನಂತರ ನೀವು ವ್ಯತ್ಯಾಸನ ನೋಡಿ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲು ಬೆಳವಣಿಗೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೂ ಕೂದಲು ಜಾಸ್ತಿ ಪ್ರಮಾಣದಲ್ಲಿ ಸಾಫ್ಟ್ ಆಗಿ ಸಿಲ್ಕಿಯಾಗಿ ಕೂಡ ಆಗುತ್ತೆ. ಇದೇ ಥರ ಹೋಮ್ ರೆಮಿಡೀಸ್ನ ನೋಡೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.